ಕಾರ್ಯಕ್ರಮ ಆಗಿದೆ ಅಷ್ಟೇ. ಸೊ ಈಗಾಗಲೇ ಮುಂಚೆ ನಿಗದಿ ಆಗಿತ್ತು, ಅದೇ ಅದರಲ್ಲಿದೆ ಅಂತ ವಿಶೇಷ ಏನಿಲ್ಲ. ಮುಂಚೆನೇ ಯಾವ ರೀತಿ ಮಾಡಬೇಕಂತ KPCಯಿಂದ ನಮಗೆ ನಿರ್ದೇಶನ ನೀಡಿದರು. ಆ ರೀತಿ ಎಲ್ಲ ಸಚಿವರು ಶಾಸಕರು ಕಾರ್ಯಕ್ರಮದ ಕೆಲಸ ಮಾಡ್ತಿದ್ದಾರೆ. ನಾಳೆ ಯಶಸ್ವಿಯಾಗಿ ಆ ಕಾರ್ಯಕ್ರಮ ಮಾಡ್ತೀವಿ ಅಷ್ಟೇ. ಈಗ ಅಂಬೇಡ್ಕರ್ ಹೆಸರಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಅಂಬೇಡ್ಕರ್ಗೆ ಗೌರವ ಕೊಡದೇ ಇರೋ ಅಂಬೇಡ್ಕರ್ ಹೆಸರಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಯಾವ ನೈತಿಕತೆ ಇಟ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ BJP ಅವರು ಹಂಗೆ ಹೇಳ್ತಾರೆ ಅವ್ರು. ಮತ್ತು ಅವ್ರು ಏನು ಮಾಡ್ಯಾರ, ಮೊನ್ನೆ ಎಲ್ಲ ಭಾಳ ದಿವಸದಿಂದ ಏನು ತಾಜಾ ಇದೆ ಇನ್ನೂ ಅವ್ರದ್ದು ಮತ್ತು ಅದನ್ನು ಕೇಳಬೇಕಲ್ಲ. ತಾಜಾ ಇನ್ನೂ 15 ದಿವಸ ಹಿಂದೆ ಅತ್ಯಂತ ತಾಜಾ ಹೇಳಿದ್ದಾರೆ ಅಂಬೇಡ್ಕರ್ ಬಗ್ಗೆ. ಹಿಂಗಾಗಿ ಅವ್ರಿಗೆ ಕೇಳುವಂಥ ನೈತಿಕತೆ ಇಲ್ಲ. ಇನ್ನೊಂದು ವಿಚಾರ, DK ಶಿವಕುಮಾರ್ ಮತ್ತೆ ನಿಮ್ಮ ನಡುವಿನ ಫೈಟ್, ಮುಸ್ಕಿನ ಗುದ್ದಾಟ, ಕೋಲ್ಡ್ ವಾರ್ ಗುದ್ದಾಟ ನಡೀತಾ ಇದೆ. ಆಮೇಲೆ ಎಲ್ಲಿದೆ, ಯಾವ ಕಡೆ ಇದೆ? DK ಅವರು ಇವತ್ತು ಮಾಧ್ಯಮದವ್ರ ಮೇಲೆ ಗರಂ ಆಗಿದ್ದಾರೆ. ಯಾಕ್ರಿ? ಬೆಳಗಾವಿಯಲ್ಲಿ ಡರ್ಟಿ ಪಾಲಿಟಿಕ್ಸ್ ನಡೀತಾ ಇದೆ. ಡರ್ಟಿ ಪಾಲಿಟಿಕ್ಸ್ ಬಗ್ಗೆ ನಾನು ಮಾತಾಡಲ್ಲ. ಏನಿದು ಬೆಳಗಾವಿ ಡರ್ಟಿ ಪಾಲಿಟಿಕ್ಸ್ ಅನ್ನೋದು ಯಾಕೆ? ಅದನ್ನು ಅವ್ರನ್ನ ಕೇಳಬೇಕಲ್ಲ. ನಾಳೆ ಇರೋದಕ್ಕೆ ಅವ್ರನ್ನ ಕೇಳಿ, ನಾ ಕೇಳಿಲ್ಲ ಅದಕ್ಕೆ. ಇನ್ನು ಅವ್ರು ಹೇಳಿದ ಕೂತ್ರ, ನೀವು ಬೆಂಗಳೂರಾಗ ಹೇಳಿದ ಕೂತ್ರ ನನಗೆ ಹೆಂಗೆ ಕೊಡಲ್ಲ. ಅವ್ರು ಯಾವ ಉದ್ದೇಶ ಇಟ್ಕೊಂಡು ಕೊಟ್ಟರು, ಯಾಕೆ ಕೊಟ್ಟರು ಅಂತ ಅವ್ರಿಗೆ ಕೇಳಬೇಕು. ಸೊ ರಾಜಕೀಯದಲ್ಲಿ ಸರಿ ಇದೆ, ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಮ್ಮ ಗುರಿ ಇರೋದು ಅದನ್ನು ಕಾರ್ಯಕ್ರಮ ಯಶಸ್ವಿ ಮಾಡೋದು ಅಷ್ಟೇ. ಈ ಒಂದು ಕಾರ್ಯಕ್ರಮ ಮುಗಿದ ಮೇಲೆ ಏನಾದರೂ ಚೇಂಜಸ್ ಆಗ್ತಾವ ಅಂತ? ಚೇಂಜಸ್ ಮಾಡುವಂಥ ಶಕ್ತಿ ನಮ್ಮ ಕಡೆ ಎಲ್ಲ, ಅದು ಪಕ್ಷ ಇದೆ. ಅದ್ರ ಬಗ್ಗೆ ವಿಚಾರ ಮಾಡಲಿಕ್ಕೆ ನಮ್ಗೆ ದೊಡ್ಡವ್ರು ಭಾಳಷ್ಟು ಇದ್ದಾರೆ. ಸುರ್ಜೇವಾಲ ಅವ್ರ ವಿಚಾರದಲ್ಲಿ ಒಂದಷ್ಟು ಸಚಿವರು, ಒಂದಷ್ಟು ಶಾಸಕರು ಹೈಕಮಾಂಡ್ಗೆ ದೂರು ಕೊಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೇಳಿದ್ರು. ಅದನ್ನು ನೀವು ಯಾರು ಕೊಟ್ಟಾರೋ ಅವ್ರನ್ನ ಕೇಳೋ ಒಳ್ಳೆಯದು. ನಾವು ಕೊಟ್ಟಿಲ್ಲ ಅವ್ರಿಗೆ. ನಾವು ಅವ್ರ ಪರವಾಗಿ ಒಳ್ಳೆಯ ಸಂಬಂಧ ಇದೆ ನಮಗೆ. ಅವ್ರಿಗೆ ಸುರ್ಜೇವಾಲ ಜೊತೆ ನಮ್ಮ ಒಳ್ಳೆಯ ಸಂಬಂಧ ಇದೆ, ಒಳ್ಳೆಯ ರಿಲೇಷನ್ ಇದೆ. ಯಾರು ಕೊಟ್ಟಾರೋ ಅವ್ರನ್ನ ಕೇಳ್ರೆ ಒಳ್ಳೆಯದ್ರು. ಸತೀಶ್ ಅವರು ಬೆಳಗಾವಿಲಿ ಇದ್ರು ಕೂಡ, ರಾಜ್ಯಾಧ್ಯಕ್ಷರು ಬಂದ್ರು ಕೂಡ ದೂರ ಅಡ್ಡಾಡ್ತಾ ಇದ್ದಾರೆ. ಖಾಲಿ ಅದರ ನಾವೇನು ಇಲ್ಲಿದೆ. ನಿನ್ನೆ ನಮ್ದು ಸತೀಶ್ ಶುಗ ಸವಾಡ್ ಇದೆ. ರಾತ್ರಿ 12ವರೆಗೆ ಇದ್ವಿ ಅಲ್ಲಿ. ಮೊನ್ನೆ ಬೈಲೊಂದಲ್ಲಿ ರಾತ್ರಿ 8 ಗಂಟೆಗೆ ರೋಡ್ ಓಪನಿಂಗ್ ಹೋಗಿದ್ವಿ. ಮೊನ್ನೆ ಕಾಗವಾಡಕ್ಕೆ ಹೋಗಿದ್ವಿ. ಅದು ನಡೀತದೆ, ಇದನ್ನು ಮಾಡ್ಬೇಕಾಗತ್ತೆ. ಒಂದೇ ಕಡೆ ಮಾಡ್ಲಿಕ್ಕಾಗಲ್ಲ, ಎಲ್ಲನೂ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಅಧ್ಯಕ್ಷ ಇದ್ದಾರೆ, ಅವ್ರ ಜೊತೆ ಭಾಳಷ್ಟು ಟೀಮ್ಗಳಿದಾವೆ. ನಮಗೇನು ಜವಾಬ್ದಾರಿ ವಹಿಸಿದ್ರೆ ಆ ಕೆಲಸ ನಾವು ಮಾಡ್ತಾಯಿದ್ವಿ. ಬೇರೆ ಮಾಡಲಿಕ್ಕೆ ಬೇರೆ ಬೇರೆ ಶಾಸಕರಿದ್ದಾರೆ, ಮಂತ್ರಿಗಳಿದ್ದಾರೆ, ಅವರೆಲ್ಲ ಮಾಡ್ತಿದ್ದಾರೆ. ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಸರ್, ಯತ್ನಾಳ್ ಅವರು ಈ ಥರ ಬಿಜೆಪಿ ಕಾಂಗ್ರೆಸ್ಸಿಂದ BJPಗೆ 60 ಮಂದಿ ಶಾಸಕರು ಯಾರು ಹೋಗಲ್ಲ. ಆ ಕಡೆ ಈ ಕಡೆ ಹೋಗಲ್ಲ, ಆ ಕಡೆ ಈ ಕಡೆ ಯಾರು ಬರೋಲ್ಲ. ಕಾರ್ಯಕ್ರಮ ಆಗಿದೆ ಅಷ್ಟೇ. ಸೊ ಈಗಾಗಲೇ ಮುಂಚೆ ನಿಗದಿ ಆಗಿತ್ತು, ಅದೇ ಅದರಲ್ಲಿದೆ ಅಂತ ವಿಶೇಷ ಏನಿಲ್ಲ. ಮುಂಚೆನೇ ಯಾವ ರೀತಿ ಮಾಡಬೇಕಂತ KPCಯಿಂದ ನಮಗೆ ನಿರ್ದೇಶನ ನೀಡಿದರು. ಆ ರೀತಿ ಎಲ್ಲ ಸಚಿವರು ಶಾಸಕರು ಕಾರ್ಯಕ್ರಮದ ಕೆಲಸ ಮಾಡ್ತಿದ್ದಾರೆ. ನಾಳೆ ಯಶಸ್ವಿಯಾಗಿ ಆ ಕಾರ್ಯಕ್ರಮ ಮಾಡ್ತೀವಿ ಅಷ್ಟೇ. ಈಗ ಅಂಬೇಡ್ಕರ್ ಹೆಸರಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಅಂಬೇಡ್ಕರ್ಗೆ ಗೌರವ ಕೊಡದೇ ಇರೋ ಅಂಬೇಡ್ಕರ್ ಹೆಸರಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಯಾವ ನೈತಿಕತೆ ಇಟ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ BJP ಅವರು ಹಂಗೆ ಹೇಳ್ತಾರೆ ಅವ್ರು. ಮತ್ತು ಅವ್ರು ಏನು ಮಾಡ್ಯಾರ, ಮೊನ್ನೆ ಎಲ್ಲ ಭಾಳ ದಿವಸದಿಂದ ಏನು ತಾಜಾ ಇದೆ ಇನ್ನೂ ಅವ್ರದ್ದು ಮತ್ತು ಅದನ್ನು ಕೇಳಬೇಕಲ್ಲ. ತಾಜಾ ಇನ್ನೂ 15 ದಿವಸ ಹಿಂದೆ ಅತ್ಯಂತ ತಾಜಾ ಹೇಳಿದ್ದಾರೆ ಅಂಬೇಡ್ಕರ್ ಬಗ್ಗೆ. ಹಿಂಗಾಗಿ ಅವ್ರಿಗೆ ಕೇಳುವಂಥ ನೈತಿಕತೆ ಇಲ್ಲ. ಇನ್ನೊಂದು ವಿಚಾರ, DK ಶಿವಕುಮಾರ್ ಮತ್ತೆ ನಿಮ್ಮ ನಡುವಿನ ಫೈಟ್, ಮುಸ್ಕಿನ ಗುದ್ದಾಟ, ಕೋಲ್ಡ್ ವಾರ್ ಗುದ್ದಾಟ ನಡೀತಾ ಇದೆ. ಆಮೇಲೆ ಎಲ್ಲಿದೆ, ಯಾವ ಕಡೆ ಇದೆ? DK ಅವರು ಇವತ್ತು ಮಾಧ್ಯಮದವ್ರ ಮೇಲೆ ಗರಂ ಆಗಿದ್ದಾರೆ. ಯಾಕ್ರಿ? ಬೆಳಗಾವಿಯಲ್ಲಿ ಡರ್ಟಿ ಪಾಲಿಟಿಕ್ಸ್ ನಡೀತಾ ಇದೆ. ಡರ್ಟಿ ಪಾಲಿಟಿಕ್ಸ್ ಬಗ್ಗೆ ನಾನು ಮಾತಾಡಲ್ಲ. ಏನಿದು ಬೆಳಗಾವಿ ಡರ್ಟಿ ಪಾಲಿಟಿಕ್ಸ್ ಅನ್ನೋದು ಯಾಕೆ? ಅದನ್ನು ಅವ್ರನ್ನ ಕೇಳಬೇಕಲ್ಲ. ನಾಳೆ ಇರೋದಕ್ಕೆ ಅವ್ರನ್ನ ಕೇಳಿ, ನಾ ಕೇಳಿಲ್ಲ ಅದಕ್ಕೆ. ಇನ್ನು ಅವ್ರು ಹೇಳಿದ ಕೂತ್ರ, ನೀವು ಬೆಂಗಳೂರಾಗ ಹೇಳಿದ ಕೂತ್ರ ನನಗೆ ಹೆಂಗೆ ಕೊಡಲ್ಲ. ಅವ್ರು ಯಾವ ಉದ್ದೇಶ ಇಟ್ಕೊಂಡು ಕೊಟ್ಟರು, ಯಾಕೆ ಕೊಟ್ಟರು ಅಂತ ಅವ್ರಿಗೆ ಕೇಳಬೇಕು. ಸೊ ರಾಜಕೀಯದಲ್ಲಿ ಸರಿ ಇದೆ, ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಮ್ಮ ಗುರಿ ಇರೋದು ಅದನ್ನು ಕಾರ್ಯಕ್ರಮ ಯಶಸ್ವಿ ಮಾಡೋದು ಅಷ್ಟೇ. ಈ ಒಂದು ಕಾರ್ಯಕ್ರಮ ಮುಗಿದ ಮೇಲೆ ಏನಾದರೂ ಚೇಂಜಸ್ ಆಗ್ತಾವ ಅಂತ? ಚೇಂಜಸ್ ಮಾಡುವಂಥ ಶಕ್ತಿ ನಮ್ಮ ಕಡೆ ಎಲ್ಲ, ಅದು ಪಕ್ಷ ಇದೆ. ಅದ್ರ ಬಗ್ಗೆ ವಿಚಾರ ಮಾಡಲಿಕ್ಕೆ ನಮ್ಗೆ ದೊಡ್ಡವ್ರು ಭಾಳಷ್ಟು ಇದ್ದಾರೆ. ಸುರ್ಜೇವಾಲ ಅವ್ರ ವಿಚಾರದಲ್ಲಿ ಒಂದಷ್ಟು ಸಚಿವರು, ಒಂದಷ್ಟು ಶಾಸಕರು ಹೈಕಮಾಂಡ್ಗೆ ದೂರು ಕೊಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೇಳಿದ್ರು. ಅದನ್ನು ನೀವು ಯಾರು ಕೊಟ್ಟಾರೋ ಅವ್ರನ್ನ ಕೇಳೋ ಒಳ್ಳೆಯದು. ನಾವು ಕೊಟ್ಟಿಲ್ಲ ಅವ್ರಿಗೆ. ನಾವು ಅವ್ರ ಪರವಾಗಿ ಒಳ್ಳೆಯ ಸಂಬಂಧ ಇದೆ ನಮಗೆ. ಅವ್ರಿಗೆ ಸುರ್ಜೇವಾಲ ಜೊತೆ ನಮ್ಮ ಒಳ್ಳೆಯ ಸಂಬಂಧ ಇದೆ, ಒಳ್ಳೆಯ ರಿಲೇಷನ್ ಇದೆ. ಯಾರು ಕೊಟ್ಟಾರೋ ಅವ್ರನ್ನ ಕೇಳ್ರೆ ಒಳ್ಳೆಯದ್ರು. ಸತೀಶ್ ಅವರು ಬೆಳಗಾವಿಲಿ ಇದ್ರು ಕೂಡ, ರಾಜ್ಯಾಧ್ಯಕ್ಷರು ಬಂದ್ರು ಕೂಡ ದೂರ ಅಡ್ಡಾಡ್ತಾ ಇದ್ದಾರೆ. ಖಾಲಿ ಅದರ ನಾವೇನು ಇಲ್ಲಿದೆ. ನಿನ್ನೆ ನಮ್ದು ಸತೀಶ್ ಶುಗ ಸವಾಡ್ ಇದೆ. ರಾತ್ರಿ 12ವರೆಗೆ ಇದ್ವಿ ಅಲ್ಲಿ. ಮೊನ್ನೆ ಬೈಲೊಂದಲ್ಲಿ ರಾತ್ರಿ 8 ಗಂಟೆಗೆ ರೋಡ್ ಓಪನಿಂಗ್ ಹೋಗಿದ್ವಿ. ಮೊನ್ನೆ ಕಾಗವಾಡಕ್ಕೆ ಹೋಗಿದ್ವಿ. ಅದು ನಡೀತದೆ, ಇದನ್ನು ಮಾಡಬೇಕಾಗತ್ತೆ. ಒಂದೇ ಕಡೆ ಮಾಡ್ಲಿಕ್ಕಾಗಲ್ಲ, ಎಲ್ಲನೂ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಅಧ್ಯಕ್ಷ ಇದ್ದಾರೆ, ಅವ್ರ ಜೊತೆ ಭಾಳಷ್ಟು ಟೀಮ್ಗಳಿದಾವೆ. ನಮಗೇನು ಜವಾಬ್ದಾರಿ ವಹಿಸಿದ್ರೆ ಆ ಕೆಲಸ ನಾವು ಮಾಡ್ತಾಯಿದ್ವಿ. ಬೇರೆ ಮಾಡಲಿಕ್ಕೆ ಬೇರೆ ಬೇರೆ ಶಾಸಕರಿದ್ದಾರೆ, ಮಂತ್ರಿಗಳಿದ್ದಾರೆ, ಅವರೆಲ್ಲ ಮಾಡ್ತಿದ್ದಾರೆ. ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಸರ್, ಯತ್ನಾಳ್ ಅವರು ಈ ಥರ BJP ಕಾಂಗ್ರೆಸ್ಸಿಂದ BJPಗೆ 60 ಮಂದಿ ಶಾಸಕರು ಯಾರು ಹೋಗಲ್ಲ. ಆ ಕಡೆ ಈ ಕಡೆ ಹೋಗಲ್ಲ, ಆ ಕಡೆ ಈ ಕಡೆ ಯಾರು ಬರೋಲ್ಲ. ಕಾರ್ಯಕ್ರಮ ಆಗಿದೆ ಅಷ್ಟೇ.
ಈಗಾಗಲೇ ಮುಂಚೆ ನಿಗದಿ ಆಗಿತ್ತು, ಅದೇ ಅದರಲ್ಲಿದೆ ಅಂತ ವಿಶೇಷ ಏನಿಲ್ಲ. ಮುಂಚೆನೇ ಯಾವ ರೀತಿ ಮಾಡಬೇಕಂತ KPCಯಿಂದ ನಮಗೆ ನಿರ್ದೇಶನ ನೀಡಿದರು. ಆ ರೀತಿ ಎಲ್ಲ ಸಚಿವರು ಶಾಸಕರು ಕಾರ್ಯಕರ್ತರು ಕೆಲಸ ಮಾಡ್ತಿದ್ದಾರೆ. ನಾಳೆ ಯಶಸ್ವಿಯಾಗಿ ಆ ಕಾರ್ಯಕ್ರಮ ಮಾಡ್ತೀವಿ ಅಷ್ಟೇ. ಈಗ ಅಂಬೇಡ್ಕರ್ ಹೆಸರಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಅಂಬೇಡ್ಕರ್ಗೆ ಗೌರವ ಕೊಡದೇ ಇರೋ ಅಂಬೇಡ್ಕರ್ ಹೆಸರಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಯಾವ ನೈತಿಕತೆ ಇಟ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ BJP ಅವರು ಹಂಗೆ ಹೇಳ್ತಾರೆ ಅವ್ರು. ಮತ್ತು ಅವ್ರು ಏನು ಮಾಡ್ಯಾರ, ಮೊನ್ನೆ ಎಲ್ಲ ಭಾಳ ದಿವಸದಿಂದ ಏನು ತಾಜಾ ಇದೆ ಇನ್ನೂ ಅವ್ರದ್ದು ಅಂತ ಅದನ್ನು ಕೇಳಬೇಕಲ್ಲ. ತಾಜಾ ಇನ್ನೂ 15 ದಿವಸ ಹಿಂದೆ ಅತ್ಯಂತ ತಾಜಾ ಹೇಳಿದ್ದಾರೆ ಅಂಬೇಡ್ಕರ್ ಬಗ್ಗೆ. ಹಿಂಗಾಗಿ ಅವ್ರಿಗೆ ಕೇಳುವಂಥ ನೈತಿಕತೆ ಇಲ್ಲ. ಈಗ ಇನ್ನೊಂದು ವಿಚಾರ, DK ಶಿವಕುಮಾರ್ ಮತ್ತು ನಿಮ್ಮ ನಡುವಿನ ಫೈಟ್ ಮುಸ್ಕಿನ ಗುದ್ದಾಟ, ಕೋಲ್ಡ್ ವಾರ್ ಗುದ್ದಾಟ ನಡೀತಾ ಇದೆ. ಆಮೇಲೆ ಎಲ್ಲಿದೆ, ಯಾವ ಕಡೆ ಇದೆ? DK ಅವರು ಇವತ್ತು ಮಾಧ್ಯಮದವ್ರ ಮೇಲೆ ಗರಂ ಆಗಿದ್ದಾರೆ. ಯಾಕ್ರಿ ಬೆಳಗಾವಿಯಲ್ಲಿ ಡರ್ಟಿ ಪಾಲಿಟಿಕ್ಸ್ ನಡೀತಾ ಇದೆ. ಡರ್ಟಿ ಪಾಲಿಟಿಕ್ಸ್ ಬಗ್ಗೆ ನಾನು ಮಾತಾಡಲ್ಲ. ಏನಿದು ಬೆಳಗಾವಿ ಡರ್ಟಿ ಪಾಲಿಟಿಕ್ಸ್ ಅನ್ನೋದು ಯಾಕೆ? ಅದನ್ನು ಅವ್ರನ್ನ ಕೇಳ್ಬೇಕಾದ್ರೆ ನಾಳೆ ಇರೋದಕ್ಕೆ ಅವ್ರನ್ನ ಕೇಳಿ, ನಾ ಕೇಳಿಲ್ಲ ಅದಕ್ಕೆ. ಇನ್ನು ಅವ್ರು ಹೇಳಿದ ಕೂತ್ರ, ನೀವು ಬೆಂಗಳೂರಾಗ ಹೇಳಿದ ಕೂತ್ರ ನನಗೆ ಹೆಂಗೆ ಕೊಡೋರು, ಯಾವ ಉದ್ದೇಶ ಇಟ್ಕೊಂಡು ಕೊಟ್ಟರು, ಯಾಕೆ ಕೊಟ್ಟರು ಅಂತ ಅವ್ರಿಗೆ ಕೇಳಬೇಕು. ಸೊ ರಾಜಕೀಯದಲ್ಲಿ ಸರಿ ಇದೆ, ನಾವು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ನಮ್ಮ ಗುರಿ ಇರೋದು ಅದನ್ನು ಕಾರ್ಯಕ್ರಮ ಯಶಸ್ವಿ ಮಾಡೋದು ಅಷ್ಟೇ. ಈ ಒಂದು ಕಾರ್ಯಕ್ರಮ ಮುಗಿದ ಮೇಲೆ ಏನಾದರೂ ಚೇಂಜಸ್ ಆಗ್ತಾವ ಅಂತ? ಚೇಂಜಸ್ ಮಾಡೋಂಥ ಶಕ್ತಿ ನಮ್ಮ ಕಡೆ ಎಲ್ಲ, ಅದು ಪಕ್ಷ ಇದೆ. ಅದ್ರ ಬಗ್ಗೆ ವಿಚಾರ ಮಾಡಲಿಕ್ಕೆ ನಮ್ಗಿಂತ ದೊಡ್ಡವ್ರು ಭಾಳಷ್ಟು ಇದ್ದಾರೆ. ಸುರ್ಜೇವಾಲಾ ಅವ್ರ ವಿಚಾರದಲ್ಲಿ ಒಂದಷ್ಟು ಸಚಿವರು, ಒಂದಷ್ಟು ಶಾಸಕರು ಹೈಕಮಾಂಡಿಗೆ ದೂರು ಕೊಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೇಳಿದ್ರು. ಅದನ್ನು ನೀವು ಯಾರು ಕೊಟ್ಟಾರೋ ಅವ್ರನ್ನ ಕೇಳೋ ಒಳ್ಳೆಯದು. ನಾವು ಕೊಟ್ಟಿಲ್ಲ ಅವ್ರಿಗೆ. ನಾವು ಅವ್ರ ಪರವಾಗಿ ಒಳ್ಳೆಯ ಸಂಬಂಧ ಇದೆ ನಮಗೆ. ಅವ್ರಿಗೆ ಸುರ್ಜೇವಾಲಾ ಜೊತೆ ನಮ್ಮ ಒಳ್ಳೆಯ ಸಂಬಂಧ ಇದೆ, ಒಳ್ಳೆಯ ರಿಲೇಷನ್ ಇದೆ. ಯಾರು ಕೊಟ್ಟಾರೋ ಅವ್ರನ್ನ ಕೇಳ್ರೆ ಒಳ್ಳೆಯದ್ರು. ಸತೀಶ್ ಅವರು ಬೆಳಗಾವಿಲಿ ಇದ್ರು ಕೂಡ, ರಾಜ್ಯಾಧ್ಯಕ್ಷರು ಬಂದ್ರು ಕೂಡ ದೂರ ಅಡ್ಡಾಡ್ತಾ ಇದ್ದಾರೆ. ಖಾಲಿ ಅದರ ನಾವೇನ ಇಲ್ಲಿದೆ. ನಿನ್ನೆ ನಮ್ದು ಸತೀಶ್ ಶುಗ ಸವಾಲ್ ಇದೆ. ರಾತ್ರಿ 12 ಇದ್ವಿ ಅಲ್ಲಿ. ಮೊನ್ನೆ ಬೈಲೊಂಗಲ್ ರಾತ್ರಿ 8 ಗಂಟೆಗೆ ರೋಡ್ ಓಪನಿಂಗ್ ಹೋಗಿದ್ವಿ. ಮೊನ್ನೆ ಕಾಗವಾಡಕ್ಕೆ ಹೋಗಿದ್ವಿ. ಅದು ನಡೀತದೆ, ಇದನ್ನು ಮಾಡ್ಬೇಕಾಗತ್ತೆ. ಒಂದೇ ಕಡೆ ಮಾಡ್ಲಿಕ್ಕಾಗಲ್ಲ, ಎಲ್ಲನೂ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಅಧ್ಯಕ್ಷ ಇದ್ದಾರೆ, ಅವ್ರ ಜೊತೆ ಭಾಳಷ್ಟು ಟೀಮ್ಗಳಿದಾವೆ. ನಮಗೇನು ಜವಾಬ್ದಾರಿ ವಹಿಸಿದ್ರೆ ಆ ಕೆಲಸ ನಾವು ಮಾಡ್ತಾಯಿದ್ವಿ. ಬೇರೆ ಮಾಡಲಿಕ್ಕೆ ಬೇರೆ ಬೇರೆ ಶಾಸಕರಿದ್ದಾರೆ, ಮಂತ್ರಿಗಳಿದ್ದಾರೆ, ಅವರೆಲ್ಲ ಮಾಡ್ತಿದ್ದಾರೆ. ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಸರ್, ಯತ್ನಾಳ್ ಅವರು ಈ ಥರ BJP ಕಾಂಗ್ರೆಸ್ಸಿಂದ BJPಗೆ 60 ಮಂದಿ ಶಾಸಕರು ಯಾರು ಹೋಗಲ್ಲ. ಆ ಕಡೆ ಈ ಕಡೆ ಹೋಗಲ್ಲ, ಆ ಕಡೆ ಈ ಕಡೆ ಯಾರು ಬರಲ್ಲ. ಕಾರ್ಯಕ್ರಮ ಆಗಿದೆ ಅಷ್ಟೇ. ಸೊ ಈಗಾಗಲೇ ಮುಂಚೆ ನಿಗದಿ ಆಗಿತ್ತು, ಅದೇ ಅದರಲ್ಲಿದೆ ಅಂತ ವಿಶೇಷ ಏನಿಲ್ಲ. ಮುಂಚೆನೇ ಯಾವ ರೀತಿ ಮಾಡಬೇಕಂತ KPCಯಿಂದ ನಮಗೆ ನಿರ್ದೇಶನ ನೀಡಿದರು. ಆ ರೀತಿ ಎಲ್ಲ ಸಚಿವರು ಶಾಸಕರು ಕಾರ್ಯಕರ್ತರು ಕೆಲಸ ಮಾಡ್ತಿದ್ದಾರೆ. ನಾಳೆ ಯಶಸ್ವಿಯಾಗಿ ಆ ಕಾರ್ಯಕ್ರಮ ಮಾಡ್ತೀವಿ ಅಷ್ಟೇ. ಈಗ ಅಂಬೇಡ್ಕರ್ ಹೆಸರಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಅಂಬೇಡ್ಕರ್ಗೆ ಗೌರವ ಕೊಡದೇ ಇರೋ ಅಂಬೇಡ್ಕರ್ ಹೆಸರಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಯಾವ ನೈತಿಕತೆ ಇಟ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ BJP ಅವರು ಹಂಗೆ ಹೇಳ್ತಾರೆ ಅವ್ರು. ಮತ್ತು ಅವ್ರು ಏನು ಮಾಡ್ಯಾರ, ಮೊನ್ನೆ ಎಲ್ಲ ಭಾಳ ದಿವಸದಿಂದ ಏನು ತಾಜಾ ಇದೆ ಇನ್ನೂ ಅವ್ರದ್ದು ಅಂತ ಅದನ್ನು ಕೇಳಬೇಕಲ್ಲ. ತಾಜಾ ಇನ್ನೂ 15 ದಿವಸ ಹಿಂದೆ ಅತ್ಯಂತ ತಾಜಾ ಹೇಳಿದ್ದಾರೆ ಅಂಬೇಡ್ಕರ್ ಬಗ್ಗೆ. ಹಿಂಗಾಗಿ ಅವ್ರಿಗೆ ಕೇಳುವಂಥ ನೈತಿಕತೆ ಇಲ್ಲ. ಈಗ ಇನ್ನೊಂದು ವಿಚಾರ, DK ಶಿವಕುಮಾರ್ ಮತ್ತು ನಿಮ್ಮ ನಡುವಿನ ಫೈಟ್ ಮುಸ್ಕಿನ ಗುದ್ದಾಟ, ಕೋಲ್ಡ್ ವಾರ್ ಗುದ್ದಾಟ ನಡೀತಾ ಇದೆ. ಆಮೇಲೆ ಎಲ್ಲಿದೆ, ಯಾವ ಕಡೆ ಇದೆ? DK ಅವರು ಇವತ್ತು ಮಾಧ್ಯಮದವ್ರ ಮೇಲೆ ಗರಂ ಆಗಿದ್ದಾರೆ. ಯಾಕ್ರಿ? ಬೆಳಗಾವಿಯಲ್ಲಿ ಡರ್ಟಿ ಪಾಲಿಟಿಕ್ಸ್ ನಡೀತಾ ಇದೆ. ಡರ್ಟಿ ಪಾಲಿಟಿಕ್ಸ್ ಬಗ್ಗೆ ನಾನು ಮಾತಾಡಲ್ಲ. ಏನಿದು ಬೆಳಗಾವಿ ಡರ್ಟಿ ಪಾಲಿಟಿಕ್ಸ್ ಅನ್ನೋದು ಯಾಕೆ? ಅದನ್ನು ಅವ್ರನ್ನ ಕೇಳ್ಬೇಕಾದ್ರೆ ನಾಳೆ ಇರೋದಕ್ಕೆ ಅವ್ರನ್ನ ಕೇಳಿ, ನಾ ಕೇಳಿಲ್ಲ ಅದಕ್ಕೆ. ಇನ್ನು ಅವ್ರು ಹೇಳಿದ ಕೂತ್ರ, ನೀವು ಬೆಂಗಳೂರಾಗ ಹೇಳಿದ ಕೂತ್ರ ನನಗೆ ಹೆಂಗೆ ಕೊಡೋರು, ಯಾವ ಉದ್ದೇಶ ಇಟ್ಕೊಂಡು ಕೊಟ್ಟರು, ಯಾಕೆ ಕೊಟ್ಟರು ಅಂತ ಅವ್ರಿಗೆ ಕೇಳಬೇಕು. ಸೊ ರಾಜಕೀಯದಲ್ಲಿ ಸರಿ ಇದೆ, ನಾವು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ನಮ್ಮ ಗುರಿ ಇರೋದು ಅದನ್ನು ಕಾರ್ಯಕ್ರಮ ಯಶಸ್ವಿ ಮಾಡೋದು ಅಷ್ಟೇ. ಈ ಒಂದು ಕಾರ್ಯಕ್ರಮ ಮುಗಿದ ಮೇಲೆ ಏನಾದರೂ ಚೇಂಜಸ್ ಆಗ್ತಾವ ಅಂತ? ಚೇಂಜಸ್ ಮಾಡೋಂಥ ಶಕ್ತಿ ನಮ್ಮ ಕಡೆ ಎಲ್ಲ, ಅದು ಪಕ್ಷ ಇದೆ. ಅದ್ರ ಬಗ್ಗೆ ವಿಚಾರ ಮಾಡಲಿಕ್ಕೆ ನಮ್ಗಿಂತ ದೊಡ್ಡವ್ರು ಭಾಳಷ್ಟು ಇದ್ದಾರೆ. ಸುರ್ಜೇವಾಲಾ ಅವ್ರ ವಿಚಾರದಲ್ಲಿ ಒಂದಷ್ಟು ಸಚಿವರು, ಒಂದಷ್ಟು ಶಾಸಕರು ಹೈಕಮಾಂಡಿಗೆ ದೂರು ಕೊಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೇಳಿದ್ರು. ಅದನ್ನು ನೀವು ಯಾರು ಕೊಟ್ಟಾರೋ ಅವ್ರನ್ನ ಕೇಳೋ ಒಳ್ಳೆಯದು. ನಾವು ಕೊಟ್ಟಿಲ್ಲ ಅವ್ರಿಗೆ. ನಾವು ಅವ್ರ ಪರವಾಗಿ ಒಳ್ಳೆಯ ಸಂಬಂಧ ಇದೆ ನಮಗೆ. ಅವ್ರಿಗೆ ಸುರ್ಜೇವಾಲಾ ಜೊತೆ ನಮ್ಮ ಒಳ್ಳೆಯ ಸಂಬಂಧ ಇದೆ, ಒಳ್ಳೆಯ ರಿಲೇಷನ್ ಇದೆ. ಯಾರು ಕೊಟ್ಟಾರೋ ಅವ್ರನ್ನ ಕೇಳ್ರೆ ಒಳ್ಳೆಯದ್ರು. ಸತೀಶ್ ಅವರು ಬೆಳಗಾವಿಲಿ ಇದ್ರು ಕೂಡ, ರಾಜ್ಯಾಧ್ಯಕ್ಷರು ಬಂದ್ರು ಕೂಡ ದೂರ ಅಡ್ಡಾಡ್ತಾ ಇದ್ದಾರೆ. ಖಾಲಿ ಅದರ ನಾವೇನ ಇಲ್ಲಿದೆ. ನಿನ್ನೆ ನಮ್ದು ಸತೀಶ್ ಶುಗ ಸವಾಲ್ ಇದೆ. ರಾತ್ರಿ 12 ಇದ್ವಿ ಅಲ್ಲಿ. ಮೊನ್ನೆ ಬೈಲೊಂಗಲ್ ರಾತ್ರಿ 8 ಗಂಟೆಗೆ ರೋಡ್ ಓಪನಿಂಗ್ ಹೋಗಿದ್ವಿ. ಮೊನ್ನೆ ಕಾಗವಾಡಕ್ಕೆ ಹೋಗಿದ್ವಿ. ಅದು ನಡೀತದೆ, ಇದನ್ನು ಮಾಡ್ಬೇಕಾಗತ್ತೆ. ಒಂದೇ ಕಡೆ ಮಾಡ್ಲಿಕ್ಕಾಗಲ್ಲ, ಎಲ್ಲನೂ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಅಧ್ಯಕ್ಷ ಇದ್ದಾರೆ, ಅವ್ರ ಜೊತೆ ಭಾಳಷ್ಟು ಟೀಮ್ಗಳಿದಾವೆ. ನಮಗೇನು ಜವಾಬ್ದಾರಿ ವಹಿಸಿದ್ರೆ ಆ ಕೆಲಸ ನಾವು ಮಾಡ್ತಾಯಿದ್ವಿ. ಬೇರೆ ಮಾಡಲಿಕ್ಕೆ ಬೇರೆ ಬೇರೆ ಶಾಸಕರಿದ್ದಾರೆ, ಮಂತ್ರಿಗಳಿದ್ದಾರೆ, ಅವರೆಲ್ಲ ಮಾಡ್ತಿದ್ದಾರೆ. ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಸರ್, ಯತ್ನಾಳ್ ಅವರು ಈ ಥರ BJP ಕಾಂಗ್ರೆಸ್ಸಿಂದ BJPಗೆ 60 ಮಂದಿ ಶಾಸಕರು ಯಾರು ಹೋಗಲ್ಲ. ಆ ಕಡೆ ಈ ಕಡೆ ಹೋಗಲ್ಲ, ಆ ಕಡೆ ಈ ಕಡೆ ಯಾರು ಬರಲ್ಲ.